ಅರ್ಜಿ ಇನ್ನೂ ಅಧ್ಯಕ್ಷ ನಮ್ಮ ಕೈ ಕೊಡಬೇಕು. ನಾವು 2-3 ದಿನದಲ್ಲಿ KPCC ಕೊಡ್ತೀವಿ. ಸುಮಾರು ಬೆಳಗಾವಿಯಲ್ಲಿ 10ಕ್ಕಿಂತ ಹೆಚ್ಚಿದೆ. ಆ ಕಡೆ ಒಂದು 5-6 ಏನೋ ಇದೆ ಚಿಕ್ಕೋಡಿ. ಡೀಟೇಲ್ ಆಗಿ ನೋಡೋದಕ್ಕೆ ಇನ್ನು ಮತ್ತೆ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಈಗ ರೀಸೆಂಟಾಗಿ 5-6 ಚಿಕ್ಕೋಡಿ ಇದೆ, ಸುಮಾರು 10 ಬೆಳಗಾವಿ. ಲೋಕಸಭಾ ಚುನಾವಣೆ ನಂತರ ಒಂದಿಷ್ಟು ಸಚಿವರನ್ನ ತೆಗೆದುಹಾಕ್ತಾರೆ, ಹೊಸಬರಿಗೆ ಅವಕಾಶ ಕೊಡ್ತಾರೆ. ಅದು ನೋಡೋಣ, ಅವಾಗ ಬಂದಾಗಲ್ಲ, ಈಗ ತೆಗೆದೇ ಇಲ್ಲ. ತೆಗೆದ ಮ್ಯಾಗ ಅದ್ರ ಬಗ್ಗೆ ಹೇಳೋಣ. ಈ ಶಾಸಕರು ಕೂಡ ಒತ್ತಡ ಮಾಡ್ತಿದ್ದಾರೆ ಅಂತ. ಅದು ಪಕ್ಷದ ತೀರ್ಮಾನ ಮಾಡ್ಬೇಕು. ನಾವು ತೀರ್ಮಾನ ಅಲ್ಲ, ಅಥವಾ ಪಕ್ಷ ತೀರ್ಮಾನ ಮಾಡಿದ್ರೆ ನೋಡೋಣ. ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಇರಬೇಕಾಯ್ತು ಅಷ್ಟೇ. ನಾವು ಉಪಮುಖ್ಯಮಂತ್ರಿ ಸ್ಥಾನದ ಕುರಿತು ಎರಡು ಸಲ ಹೇಳೋದು. ಇಲ್ಲ ಅದು ಮುಗಿದೋದೈತೆ. ಇಲ್ಲ ಯಾರ ಅಭಿಪ್ರಾಯ ಸಂಗ್ರಹ ಮಾಡಿ ನಮಗೆ ಗೊತ್ತಿಲ್ಲ. ನಾವು ಅಭಿಪ್ರಾಯ ಸಂಗ್ರಹ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಿದೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವು ಮತ್ತೆ ಕೆಲಸ ಮಾಡ್ತಿದ್ದೀವಿ. ಅದ್ರ ಬಗ್ಗೆ ಬಂದಾಗ ನೋಡೋಣ.